ಎಂತ ಮಾತಾಡ್ತಿದ್ಯಮ್ಮ? ನೀನು ನಮ್ಮನ್ನು ಇಲ್ಲಿ ಕರೆದಿದ್ದು ಯಾತಕ್ಕೆ? ನೀನು ಮಾತಾಡ್ತಾ ಇರೋದೇನು ನನಗೊಂದು ಅರ್ಥ ಆಗ್ತಾ ಇಲ್ಲ. ಮೊದಲು ವೆಂಕಿ ತಾಯಿ ಎಲ್ಲಿದ್ದಾರೆ ಹೇಳು, ಅವ್ರನ್ನ ಕರ್ಕೊಂಡು ಹೋಗೋಣ, ಆಮೇಲೆ ಮಾತಾಡ್ಕೊಳ್ಳೋಣ. ಅಪ್ಪ, ಬೇಟೆ ನಮಗೆ ಸಿಗದೆ ಇರ್ಬೋದು, ಆದರೆ ಆ ಬೇಟೆಯ ಬೇಟೆಗಾರ ನಮಗೆ ಸಿಕ್ಕಿದ್ದಾನೆ. ಆ ಬೇಟೆಗಾರನ ಕಥೆನ ನಾವು ತಿಳ್ಕೋಬೇಕಲ್ವಾ? ಜಾನಿಯವರೇ, ಈಗ ಯಾಕಿದೆಲ್ಲ ನೋಡಿ, ನಮ್ಮ ನಿಮ್ಮ ಮಧ್ಯೆ 1000 ವಿಷಯ ಬರ್ತಾ ಹೋಗುತ್ತೆ. ಅದು 4 ಗೋಡುಗಳ ಮಧ್ಯೆ ಇರಬೇಕು ಹೊರತು ಎಲ್ಲರ ಮುಂದೆ ಮಾತಾಡಿ ಏನು ಉಪಯೋಗ? ನೋಡಿ, ನಡೀರಿ, ಮೊದಲು ನಾವೆಲ್ಲರೂ ಮನೆಗೆ ಹೋಗೋಣ. ಯಾಕೆ ನಿಮ್ಮ ಮುಖವಾಡ ಎಲ್ಲ ಕಳ್ಸಿಬಿಡುತ್ತೆ ಅಂತ ಭಯ ಆಗ್ತಿದ್ಯಾ? ಅವ್ರ ಮುಂದೆ ಎಲ್ಲ ದೇವ್ರ ತರ ಇದ್ದು ನನ್ನ ಜೀವನದಲ್ಲಿ ದೆವ್ವ ತರ ಇದ್ದೀರಾ ಅಂತ ಎಲ್ರಿಗೂ ಗೊತ್ತಾಗ್ಲಿ ಬಿಡಿ. ಮದುವೆ ಆಗಿ ನಿಮ್ಮ ಮನೆಗೆ ಬಂದಾಗಿಂದ ಇಲ್ಲಿ ತನಕ ಏನೇನು ಅನುಭವಿಸಿದ್ದೀನಿ. ಬಂಗಾರ ಥರ ಇದ್ದಿದ್ದು ನನ್ನ ಜೀವನನ ಹೇಗೆ ನಾನು ನರಕ ಮಾಡ್ಕೊಂಡಿದ್ದೀನಿ. ಅರಮನೆ ಅಂತ ಸೆರೆಮನೆಯಲ್ಲಿ ನನ್ನ ಸ್ವಾತಂತ್ರ್ಯನ ಹೇಗೆ ಕಳ್ಕೊಂಡಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಬೇಕು. ನನ್ನ ನಗು ಕಳ್ಕೊಂಡೆ, ನನ್ನ ಸ್ವಾತಂತ್ರ್ಯ ಕಳ್ಕೊಂಡೆ, ನನ್ನ ಮುಗ್ಧತೆನ ಕಳ್ಕೊಂಡೆ, ನನ್ನ ಮಗುನೇ ಕಳ್ಕೊಂಡೆ. ಅಷ್ಟೇ ಯಾಕೆ ನನ್ನ ಜೀವನನೇ ಕಳ್ಕೊಳಕ್ ಹೊರಟೆ. ಆದ್ರೆ ಪಾಪ ದೇವ್ರು ನನ್ನ ಬದುಕಿಸ್ಬಿಟ್ಟ. ಯಾಕೆ ಗೊತ್ತಾ? ನಿಮ್ ಬಗ್ಗೆ ಎಲ್ರಿಗೂ ನಾನು ಗೊತ್ತು ಮಾಡಬೇಕು ಅಂತ. ಜಾನು, ಏನಮ್ಮ ಹೇಳ್ತಾ ಇದ್ಯಾ? ನಿಜಾನೇ ಹೇಳ್ತಿದ್ದೀನಮ್ಮ. ನೀವೆಲ್ಲರೂ ಅನ್ಕೊಂಡಿರೋ ತರ ಇವ್ರು ಮನುಷ್ಯರಲ್ಲ, ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ನೀವೆಲ್ಲರೂ ಇವ್ರು ನನಗೆ ಪ್ರೀತಿಯ ಅಮೃತಧಾರೆ ಹರಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ರಿ. ಆದ್ರೆ ಇವರೊಂದು ವಿಷದ ಹಾವು. ಎಲ್ರಿಗೂ ನಮಸ್ಕಾರ. ಐ ಆಮ್ ಜಯಂತ್. ನೀವು ಒಪ್ಪಿಕೊಡೋದಾದರೆ ನಾನು ಜಾಹ್ನವಿನ ಮದುವೆ ಆಗ್ತೀನಿ. ಅಲ್ಲ, ಅಜ್ಜಿ ಕೋಮಾಗಿ ಹೋಗಕ್ಕೂ ಇವರೇ ಕಾರಣ. ಆದ್ರೆ ದೇವ್ರು ದೊಡ್ಡವನು, ಅಜ್ಜಿ ಉಳ್ಕೊಂಡ್ರು. ಆದ್ರೆ ಇವ್ರು ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯದಲ್ಲಿ ಅವ್ರು ಸರಿ ಹೋಗಿದ್ರು ಇನ್ನೂ ಕೋಮಾದಲ್ಲೇ ಇರೋ ತರ ನಾಟಕ ಮಾಡ್ತಿದ್ರು. ಪ್ರಜ್ಞೆ ಬಂದಿದ್ಯಾ? ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಮತ್ತೆ ವಾಪಸ್ ಬಂದ್ಮೇಲೆ ಮತ್ತೆ ಸರಿ ಹೋದೆ ಅನ್ನೋ ತರ ನಾಟಕ ಮಾಡಿದ್ರು. ಜಾನು, ಯಾಕಮ್ಮ ಇಷ್ಟು ದಿವಸ ನಮ್ಮ ಹತ್ರ ಇದು ಯಾವುದು ಹೇಳಲೇ ಇಲ್ಲ? ಏನು ಅಂತ ಹೇಳಮ್ಮ. ತಂದೆ ತಾಯಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಮದುವೆ ಮಾಡಿ ಕಷ್ಟಪಟ್ಟು ಕಳಿಸ್ತಾರೆ. ನೀವಿಬ್ರು ಹಾಗೇನೆ ಕಷ್ಟದಲ್ಲಿ ಜೀವನ ನಡೆಸ್ತಿರುವಾಗ
ನಾನು ಇದನ್ನೆಲ್ಲ ಹೇಳಿ ನಿಮಗೆ ಮತ್ತಷ್ಟು ನೋವು ಕೊಡ್ಬೇಕಿತ್ತ ಹೇಳು? ಇವ್ರು ಏನೇ ಚಿತ್ರಹಿಂಸೆ ಕೊಟ್ಟರು ನಾನು ಅದನ್ನು ಸಹಿಸ್ಕೊಂಡೇ ಬಂದೆ. ಅದಾಗದೇ ಇದ್ದಾಗ ಸಾಯೋ ಪ್ರಯತ್ನ ಕೂಡ ಮಾಡಿದೆ. ಇವ್ರು ಮನುಷ್ಯರೇ ಅಲ್ಲ ಅಮ್ಮ, ಇವರು ಮನುಷ್ಯನೇ ಅಲ್ಲ. ಅಳಿಯಂದ್ರೆ ಅವಳು ಏನು ಹೇಳ್ತಾ ಇದ್ದಾಳೆ? ಜಾನುಗೆ ನೀವು ಹೀಗೆಲ್ಲ ಚಿತ್ರಹಿಂಸೆ ಕೊಟ್ಟಿದ್ದೀರಾ? ಅಂತ ತಪ್ಪನ್ನ ಅವಳಿಗೆ ಏನು ಮಾಡಿದ್ಲು? ಈಗಲೂ ನೀವು ಹೀಗೆಲ್ಲ ಮಾಡಿದ್ದೀರಾ ಅಂತ ನಂಗೆ ನಂಬಿಕೆನೇ ಬರ್ತಾ ಇಲ್ಲ. ಅದೇ ಇವ್ರ ಪ್ಲಸ್ ಪಾಯಿಂಟ್ ಅಪ್ಪ. ನಿನಗೆ ನಂಬಕ್ಕಾಗಲ್ಲ. ಯಾಕೆ ಅಂದರೆ ಅವ್ರು ನಿಮ್ಮನ್ನೆಲ್ಲ ಹಾಗೆ ನಂಬಿಸ್ಬಿಟ್ಟಿದ್ದಾರೆ. ಈಗಲೂ ನೋಡಬೇಕಾದ್ರೆ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಇದಕ್ಕೆಲ್ಲ ನಾನೇ ಕಾರಣ, ನಂದೇ ತಪ್ಪು ಅಂತಲೂ ಸಾಬೀತು ಮಾಡಿಬಿಡ್ತಾರೆ ಅಂಥವ್ರು ಅವರು. ಯಾಕೆ ಯಾಕೆ ಹೇಗೆ ಮಾಡಿದ್ರಿ? ನಿಮ್ಮ ಜೊತೆ ನಮ್ಮ ಮಗಳು ಸುಖವಾಗಿರ್ತಾಳೆ ಅಂತ ತಾನೇ ನಿಮಗೆ ಮದುವೆ ಮಾಡಿಕೊಟ್ಟಿದ್ದು. ಆದರೆ ಯಾಕೆ ನನ್ನ ಮಗಳಿಗೆ ಇಷ್ಟೊಂದು ಹಿಂಸೆ ಕೊಟ್ಟಿದ್ದೀರಾ ನೀವು? ನೀವು ಅವಳ ಮೇಲೆ ತೋರಿಸ್ತಾ ಇದ್ದಿದ್ದ ಪ್ರೀತಿ ಕಾಳಜಿನ ನೋಡಿ ನಾವೆಲ್ಲರೂ ಮೋಸ ಹೋಗಿದ್ದೀವಿ. ನಿಮ್ಮ ಮನೆಗೆ ಬಂದಾಗಲೂ ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರಿ. ಅಂದರೆ ನೀವು ಪದೇ ಪದೇ ನಮಗೆ ಮೋಸ ಮಾಡಿದ್ದೀರಾ. ಯಾಕೆ ಯಾಕೆ ಹೀಗೆ ಮಾಡಿದ್ರಿ? ಜಯಂತ್ ಅವರೇ, ಏನಿದೆಲ್ಲ? ನಿಜವಾಗ್ಲೂ ಇದು ನೀವೇನಾ? ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮಗೆ? ಒಂದು ಹೆಣ್ಮಗು ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡಿದಿರಲ್ಲ, ಮನುಷ್ಯ ಇದ್ದೀರಿ ನೀವು. ನಿಮ್ಮನ್ನು ನೋಡ್ತಿದ್ರೆ ಇಲ್ಲೇ ಭೂತ ಹಾಕ್ಬಿಡೋಣ ಅನಿಸ್ತಾ ಇದೆ. ಇಂಥ ಪಾಪಿಗಳನ್ನ ನೋಡ್ಕೊಳ್ಳೋದಕ್ಕೆ ಆ ದೇವರೇ ಇರೋವಾಗ ನೀವ್ಯಾಕೆ ತೊಂದರೆ ತಗೋತೀರಾ ಸಿದ್ದು ಅವರೇ? ಆ ಸೀತಾ ಮಾತೇನ ಮುಟ್ಟಿದ ರಾವಣಂಗಾಗಿದ್ದ ಗತಿ ಇವ್ರಿಗೂ ಆಗುತ್ತೆ. ಛೇ, ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಬೆಂಕಿ ಬೆಂಕಿ ಬಿಡಪ್ಪ, ಸಮಾಧಾನ ಮಾಡ್ಕೊಳ್ಳೋ. ನೋಡಿ, ದಯವಿಟ್ಟು ನೀವೆಲ್ಲ ನನ್ನ ಮಾತನ್ನು ಒಂದೇ ಒಂದು ಸರ್ತಿ ಕೇಳಿ. ಮಾವ ಸಾಕು.